ಈಗಿನ ಸಮಯ ಆಗಿತ್ತು ಬೆಳಗಿನ ಜಾವದ 5:30. ಬೇಗ ಎಚ್ಚರ ಆಗುತ್ತೆ. ಮಲ್ಕೋಬೇಕು ಅಂತಲೇ ಅನಿಸಲ್ಲ. ನಾನು ಇದು ಹೇಳ್ತೀನಿ, ನನ್ನ ಜೊತೆಗೆ ಮಫಿನ್ ಕೂಡ ಎದ್ಬಿಡ್ತಾನೆ. ಬೆಳಗ್ಗೆ ಎದ್ದ ಕೂಡಲೇ ವಿಂಡೋ ಓಪನ್ ಮಾಡಿ ಸ್ವಲ್ಪ ತಣ್ಣಗಿರೋ ಗಾಳಿ ಬರ್ತಿರುತ್ತೆ. ಆವಾಗ ಸ್ವಲ್ಪ ಹೊತ್ತು ವಿಂಡೋ ಹತ್ರ ನಿಂತ್ಕೋತೀನಿ. ನನ್ನ ಜೊತೆಗೆ ಮಫಿನ್ ಕೂಡ ನಿಂತಿರ್ತಾನೆ. ಈಗಾಗಲೇ ವೆಹಿಕಲ್ಸ್ ಓಡಾಡೋಕ್ಕೆ ಶುರು ಕೂಡ ಆಗಿರುತ್ತೆ. ಪಕ್ಷಿಗಳ ಶಬ್ದ ಕೇಳಿಸ್ತಿರುತ್ತೆ, ವೆಹಿಕಲ್ ಶಬ್ದ ಕೇಳಿಸ್ತಿರುತ್ತೆ, ಜೊತೆಗೆ ಶೆಕೆ. ಇದೆಲ್ಲ ಇದ್ದಾಗ ಮಲ್ಕೋಬೇಕು ಅಂತಲೂ ಅನಿಸಲ್ಲ. ಬೇಗ ಎಚ್ಚರ ಆಗುತ್ತೆ. ಸೊ ಹೈ ಡಿಯರ್ಸ್, ಮತ್ತೆ ಬಂದಿದ್ದೀನಿ ನನ್ನ ಜೀವನದ ಕೆಲವು ದಿನಗಳನ್ನು ನಿಮ್ಮ ಜೊತೆಗೆ ಹಂಚ್ಕೊಳ್ಳೋದಕ್ಕೋಸ್ಕರ. ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿ ಸುಮಾರು ಈಗಾಗಲೇ 6 ವರ್ಷ ಆಗ್ತಾ ಬಂತು. 6 ವರ್ಷದ ಸಮಯದಲ್ಲಿ ಎಷ್ಟೊಂದು ಜನಕ್ಕೆ ನಾನು ಪರಿಚಯ ಆಗಿದ್ದೀನಿ. ನಾನು ಅವಾಗವಾಗ ಬ್ಲಾಗ್ ಹಾಕುವಾಗ ಸ್ಟಾರ್ಟಿಂಗಲ್ಲಿ ಕಮೆಂಟಲ್ಲಿ ಕೇಳ್ತಾಯಿದ್ರು. ಕೆಲವು ಕಮೆಂಟ್ ಬಂದಿದ್ದು ಹೇಗಿತ್ತು ಅಂದರೆ, ನೀವು ಯಾಕೆ ನಿಮ್ಮ ಜೀವನನೆಲ್ಲ ಬ್ಲಾಗ್ ಮೂಲಕ ಈ ಥರ ವೀಡಿಯೋ ಮಾಡಿ ಎಲ್ರಿಗೂ ಹೇಳ್ತಿರ್ತೀರಾ ಅಂತ. ಅಂದರೆ ಆಗಿನ್ನೂ ಯಾರಿಗೂ ವ್ಲಾಗ್ ಅಂದರೆ ಏನು ಅಂತ ಗೊತ್ತಿಲ್ಲ. ಈ ಥರ ಫ್ಯಾಮಿಲಿ ಮ್ಯಾಟರ್ನೆಲ್ಲ ಯಾಕೆ ನೀವು ವಿಡಿಯೋ ಮಾಡಿ ಹಂಚ್ತೀರಾ ಅಂತೆಲ್ಲ ಕೇಳಿದಾಗ ನನಗೆ ಅವಾಗ ಎಷ್ಟು ಮುಗ್ಧ ಜನ ಇವಾಗಲೂ ಇದ್ದಾರೆ ಅಂತ ಅನಿಸಿತ್ತು. ಇವಾಗಂತೂ ಎಲ್ರಿಗೂ ಗೊತ್ತು ವ್ಲಾಗ್ ಅಂದರೆ ಏನು, ಯಾಕೆ ಇದನ್ನೆಲ್ಲ ಮಾಡ್ತಿದ್ದೀವಿ ಅಂತ. ಸೊ ಈ 6 ವರ್ಷದಲ್ಲಿ ಎಷ್ಟೊಂದು ಜನರ ಪರಿಚಯ ಆಯಿತು. ಎಷ್ಟೊಂದು ಜನರನ್ನ ನಾನು ನೋಡಿದೆ, ಮಾತಾಡಿಸ್ದೆ. ನಿಮ್ಮ ಜೊತೆಗೆ ಗೊತ್ತಿದ್ದೋ ಗೊತ್ತಿಲ್ಲದೆ ನಾವು ಒಂದು ರೀತಿ ಕನೆಕ್ಷನ್ ಬೆಳ್ಕೊಂಡಿರುತ್ತಲ್ಲ, ಅದು ನಮ್ಮನ್ನು ಬಿಟ್ಟು ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ತುಂಬ ಮಿಸ್ ಮಾಡ್ಕೋತೀನಿ ಅಂತ ಅನಿಸುತ್ತೆ. ಎಷ್ಟೊಂದು ದಿನ ನಾನು ವೀಡಿಯೋ ಹಾಕೋಕ್ಕೆ ಸಮಯನೇ ಸಿಗದಲೇ ಇದ್ದಾಗ ಏನೋ ಮಿಸ್ ಆಗ್ತಿದೆ ಅಂತ ಅನ್ನಿಸ್ತಿರುತ್ತೆ. ಈ ಬಾಂಧವ್ಯ ಇನ್ನೂ ಎಷ್ಟು ವರ್ಷ ಮುಂದುವರಿಯುತ್ತೋ ಗೊತ್ತಿಲ್ಲ. ಆದರೆ ಇರೋಷ್ಟು ದಿನ ನನ್ನ ಒಂದು ಕೆಲಸ ಏನಿದೆ ವ್ಲಾಗ್ ಮಾಡೋದು, ಅದನ್ನು ನಿಮ್ಮ ಜೊತೆಗೆ ಹಂಚ್ಕೋತಾ ಹೋಗ್ತಾ ಇರ್ತೀನಿ. ಸೊ ಈ ಕೆಲವು ದಿನಗಳಲ್ಲಿ ನನ್ನ ಜೀವನದಲ್ಲಿ ಏನೇನೆಲ್ಲ ನಡೀತೋ ಅದನ್ನು ಕೆಲವು ಮುಖ್ಯವಾದ ವಿಷಯಗಳನ್ನು ಶೂಟ್ ಮಾಡಿದ್ದನ್ನು ನಿಮ್ಮ ಜೊತೆಗೆ ಹಂಚ್ಕೋತಾ ಇದ್ದೀನಿ. ಎಷ್ಟೇ ಶೆಕೆ ಇದ್ದರೂ ಬೆಳಗ್ಗೆ ಎದ್ದ ಕೂಡಲೇ ಸ್ವಲ್ಪ ಉಗುರು ಬೆಚ್ಚಗಿನೋ ಅಂತ ನೀರು ಕುಡಿಯೋದು ಆರೋಗ್ಯಕ್ಕೆ ಒಳ್ಳೆಯದು. ಸ್ವಲ್ಪ ಇಂಟೆಸ್ಟೈನ್ ಎಲ್ಲ ಕ್ಲೀನ್ ಆಗುತ್ತೆ, ಡೈಜೆಷನ್ಗೆ ಒಳ್ಳೆಯದು ಅಂತ ಹೇಳ್ತಾರೆ. ಎದ್ದ ಕೂಡಲೇ ಫಸ್ಟು ಒಂದು ಸ್ವಲ್ಪ ಬೆಚ್ಚಗಿರೋಂಥ ನೀರು ಕುಡಿದು ಕೆಳಗಡೆ ಹೋಗಿ ಬಾಗಿಲಿಗೆ ನೀರು ಹಾಕ್ಬಿಟ್ಟು ಬಂದು ನಂತರ ಒಂದು ಸ್ವಲ್ಪ ಕಾಫಿನೋ ಟೀನೋ ಕುಡಿಯುವಂಥ ಅಭ್ಯಾಸ. ಅದೆಷ್ಟೇ ಶೆಕೆ ಆದರೂ ಈ ಅಭ್ಯಾಸ ಮಾತ್ರ ನಾನು ಕೈಯಲ್ಲಿ ತಪ್ಪಿಸೋದಕ್ಕೆ ಸಾಧ್ಯನೇ ಇಲ್ಲ. ಕಾಫಿ ಅಥವಾ ಟೀ ಸ್ವಲ್ಪ ಕುಡಿದ ನಂತರನೇ ಆನಂತರ ಮನೆ ಕೆಲಸ ಮುಂದುವರಿಯುತ್ತೆ. ಯಾವತ್ತೂ ಶೂಟ್ ಮಾಡಿರ್ತೀನಿ, ಒಟ್ಟಿನಲ್ಲಿ ನಿಮ್ಮ ಜೊತೆಗೆ ಹಂಚ್ಕೋಬೇಕು ಅಂತ ಅನ್ನೋದಷ್ಟೇ ನನ್ನ ಉದ್ದೇಶ ಆಗಿರುತ್ತೆ. ಇದು ಲಾಸ್ಟ್ ಮಂತ್ ಶೂಟ್ ಮಾಡಿದ್ದು ಹಪ್ಪಳ ಮಾಡೋದಕ್ಕೋಸ್ಕರ. ಅಕ್ಕಿ ಹಿಟ್ಟಿನ ಹಪ್ಪಳ ಮಾಡೋಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸುಮಾರು 2 kg ಅಕ್ಕಿ ಹಿಟ್ಟಿನ ಹಪ್ಪಳಕ್ಕೆ ಸುಮಾರು 2 ರಿಂದ 3 ಲೀಟರಷ್ಟು ನೀರು ಬಿಸಿ ಮಾಡ್ಕೊತಿದ್ದೀನಿ. ಇದ್ರ ಜೊತೆಗೆ 2 ಸ್ಪೂನಷ್ಟು ಹಪ್ಪಳದ ಖಾರ, 2 ಸ್ಪೂನ್ ಉಪ್ಪು, 2 ಸ್ಪೂನಷ್ಟು ಜೀರಿಗೆ ಸ್ವಲ್ಪ ಕಡಿಮೆನೇ ಹಾಕ್ಕೋಬೋದು, 2 ಸ್ಪೂನಷ್ಟು ಬಿಳಿ ಎಳ್ಳು, ಹಾಗೆ 2 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಇದಿಷ್ಟನ್ನು ಚೆನ್ನಾಗಿ ನೀರಲ್ಲಿ ಮಿಕ್ಸ್ ಮಾಡಿ ಬಿಸಿ ಮಾಡ್ಕೊಳ್ಳೋಣ. ಸುಮಾರು ಜನ ಬಿಸಿ ನೀರಿಗೆನೆ ಅಕ್ಕಿ ಹಿಟ್ಟನ್ನ ಹಾಕಿ ಮುದ್ದೆ ರೀತಿ ಮಾಡಿ ಹಪ್ಪಳ ಮಾಡ್ತಾರೆ. ಆದರೆ ಇವತ್ತು ನಾನು ತೋರಿಸ್ತಿರೋಂಥ ಈ ವಿಧಾನ ತುಂಬ ಈಸಿಯಾಗಿ ಯಾರು ಬೇಕಾದ್ರೂ ಮಾಡ್ಕೊಳ್ಳೋ ರೀತಿಯಲ್ಲಿ. ಅಕ್ಕಿ ಹಿಟ್ಟನ್ನು ಚೆನ್ನಾಗಿ ನುಣ್ಣಗೆ ಪುಡಿ ಮಾಡಿಸ್ಕೊಂಡಿರಬೇಕು. ನೀರು ಹಾಗೆ ಈ ಮಸಾಲೆಗಳೆಲ್ಲ ಚೆನ್ನಾಗಿ ಕುದಿ ಬಂದ ನಂತರ ಆ ಬಿಸಿ ನೀರನ್ನು ಸ್ವಲ್ಪನೇ ಈ ಅಕ್ಕಿ ಹಿಟ್ಟು ಜೊತೆಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ನಮಗೆ ಒಂದು ಅಕ್ಕಿ ಹಿಟ್ಟಿನ ಚಪಾತಿ ಅಥವಾ ರೊಟ್ಟಿ ನಾವು ಹೇಗೆ ಮಾಡ್ತೀವಲ್ಲ ಆ ಹದಕ್ಕೆ ಕಲಿಸ್ಕೋಬೇಕು. ಅಂದರೆ ತುಂಬ ಮೆತ್ತಗೂ ಆಗಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು. ಆ ರೀತಿ ಅಂದರೆ ಇದಕ್ಕೆ ಕರೆಕ್ಟಾಗಿ ಆಗುವಷ್ಟು ನೀರನ್ನು ಬಿಸಿ ಮಾಡಿ ಇಟ್ಕೊಂಡಿದ್ರೆ ಒಳ್ಳೆಯದು. ಅಥವಾ ನಿಮ್ಗೇನಾದ್ರು ನೀರು ಕಡಿಮೆ ಆಯಿತು ಅಂದರೂ ಕೂಡ ತಣ್ಣೀರು ಹಾಕ್ಕೋಬೋದು. ಯಾವ ಹದಕ್ಕೆ ಕಲಿಸ್ಕೋಬೇಕು ಅಂತ ನಾನು ನಿಮಗೆ ತೋರಿಸ್ತೀನಿ. ಬಿಸಿ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳುವಾಗ ತುಂಬ ಬಿಸಿ ಇರುತ್ತೆ. ಮುದ್ದೆ ಕೋಲು ಅಥವಾ ಈ ಥರ ವುಡನ್ ಸ್ಪ್ಯಾಚುಲಾಯಿಂದ ಮಿಕ್ಸ್ ಮಾಡ್ಕೋಬೋದು. ಎಲ್ಲೂ ಗಂಟಿಲ್ದಲೇ ಇರೋ ರೀತಿಯಲ್ಲಿ ಸ್ವಲ್ಪನೇ ಬಿಸಿನೀರು ಹಾಕ್ಕೊಂಡು ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಈ ಥರದ ಕೆಲಸಕ್ಕೆಲ್ಲ ಒಬ್ಬರಲ್ಲ, ಇಬ್ಬಿಬ್ರು ಇದ್ದರೆ ತುಂಬ ಈಸಿ. ಇವತ್ತು ನನಗೆ ಹೆಲ್ಪರ್ ಆಗಿ ಕೆಲಸಕ್ಕೆ ಬರ್ತಿರೋಂಥ ಹುಡುಗಿ ಇನ್ನೂ ಬಂದಿಲ್ಲ. ಅವಳು ಬರೋದು 9 ಗಂಟೆಗೆ. ಅವಳು ಬರೋ ಅಷ್ಟೊತ್ತಿಗೆ ಮುಂಚೆನೇ ನಾನು ಬೆಳಗ್ಗೆನೇ ಇದನ್ನು ಪ್ರಿಪೇರ್ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಅವಳು ಬಂದ ತಕ್ಷಣ ನಾನು ಹೇಳಿಕೊಟ್ರೆ ಹೆಂಗೆ ಮಾಡೋದು ಅಂತ ಆರಾಮಾಗಿ ಕೂತ್ಕೊಂಡು ಹಪ್ಪಳ ಲಟ್ಸಿ ಬಿಸಿಲಲ್ಲಿ ಒಣಗ್ಸೋಕ್ಕೆ ಹಾಕ್ತಾಳೆ. ಅದಕ್ಕೋಸ್ಕರ ನಾನು ಇದನ್ನು ಫಸ್ಟೇ ಪ್ರಿಪೇರ್ ಮಾಡಿ ಇಟ್ಕೊತಿದ್ದೀನಿ. ಬೆಳಗ್ಗೆನೇ ರೆಡಿ ಮಾಡಿಕೊಂಡ್ರೆ ಮಧ್ಯಾಹ್ನ ಬಿಸಿಲು ಆಗೋಷ್ಟೊತ್ತಿಗೆ ಹಪ್ಪಳ ಎಲ್ಲ ಹಾಕ್ಬಿಟ್ಬಿಟ್ರೆ ಸಂಜೆ ಅಷ್ಟರಲ್ಲಿ ಸುಮಾರಾಗಿ ಒಣಗಿರುತ್ತೆ. ಬಿಸಿ ನೀರೆಲ್ಲ ಹಾಕಿ ಈ ರೀತಿ ಕಲಿಸ್ಕೊಂಡಾದ ನಂತರ ಇನ್ನೊಂದು ಸತಿ ಇದನ್ನು ಹಬೆನಲ್ಲಿ ಬೇಯಿಸ್ಕೊಳ್ಳೋಣ. ನೋಡಿ, ಈ ರೀತಿ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು. ಹಪ್ಪಳಕ್ಕೆ ಯಾವಾಗಲೂ ಹಿಟ್ಟು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ನಮಗೆ ಲಟ್ಸೋದಕ್ಕೂ ಈಸಿ ಆಗುತ್ತೆ. ಇದನ್ನು ಇನ್ನೊಂದು ಸತಿ ಬೇಯಿಸ್ಬೇಕು.
ನಾನು ಅವಾಗಲೇ ಹೇಳಿದ್ನಲ್ಲ, ನೀರಿಗೆನೇ ಹಾಕಿ ಮುದ್ದೆ ಥರ ಬೇಯಿಸ್ಕೊಂಡ್ರೆ ಡೈರೆಕ್ಟಾಗಿ ನೀವು ಹಪ್ಪಳ ಲಟ್ಟಿಸ್ಕೋಬೋದು. ಆದರೆ ಇದು ತುಂಬ ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡ್ತಿರೋದ್ರಿಂದ ಇನ್ನೊಂದ್ಸತಿ ಹಬೆನಲ್ಲಿ ಬೇಯಿಸಿದಾಗ ಹಿಟ್ಟು ಚೆನ್ನಾಗಿ ಬೇಯುತ್ತೆ. ಆನಂತರ ನಮಗೆ ಲಟ್ಸೋದಕ್ಕೂ ಈಸಿ ಆಗುತ್ತೆ. ಇದು ಸ್ವಲ್ಪ ಕೋನ್ ಶೇಪಲ್ಲಿ ಮಾಡಿ ನಾನು ಇದನ್ನು ಹಬೆನಲ್ಲಿ ಬೇಯಿಸೋಕೆ ಇಡ್ತಾ ಇದ್ದೀನಿ. ಒಂದು ಅಗಲವಾಗಿರೋಂಥ ಬಾಣಲಿ ಅಥವಾ ಪಾತ್ರೆಯಲ್ಲಿ ಫಸ್ಟ್ ಒಂದು ಸ್ವಲ್ಪ ನೀರು ಬಿಸಿ ಮಾಡಿಕೊಂಡು ಅದ್ರ ಮೇಲ್ಗಡೆ ಹಬೆ ಬರೋವಂಥ ಒಂದು ತಟ್ಟೆ ಅಥವಾ ಒಂದು ತೂತಿರೋ ಅಂಥ ತಟ್ಟೆನಲ್ಲಿ ಸ್ವಲ್ಪ ಎಣ್ಣೆ ಹಚ್ಚಿ ಆ ಹಿಟ್ಟನ್ನೆಲ್ಲ ಇಟ್ಟು ಒಂದು 10 ನಿಮಿಷ ಇದನ್ನು ಬೇಯಿಸ್ಕೊಂಡೆ. ಇದೇ ರೀತಿ ಉಳಿದಿರೋಂಥ ಹಿಟ್ಟನ್ನು ಕೂಡ ಕೋನ್ ಶೇಪಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅಥವಾ ಮುದ್ದೆ ಥರ ನೀವು ಮಾಡಿಟ್ಕೊಂಡು ಒಟ್ಟಿನಲ್ಲಿ ಹಬೆನಲ್ಲಿ ಇನ್ನೊಂದು 10 ನಿಮಿಷ ಬೇಯಿಸ್ಕೋಬೇಕಷ್ಟೆ. ನಮಗೆ ಈ ಹಿಟ್ಟು ಹೆಂಗೆ ಬೆಂದಿರಬೇಕು ಅಂದರೆ ಕೈಯಲ್ಲಿ ಮುಟ್ಟಿದಾಗ ಅಂಟಬಾರ್ದು, ಆ ರೀತಿ ಬೇಯಬೇಕು. ಹಬೆನಲ್ಲಿ ಚೆನ್ನಾಗಿ ಬೆಂದರೆ ನಮಗೆ ಹಪ್ಪಳ ಕೂಡ ತುಂಬ ಚೆನ್ನಾಗಿ ಲಟ್ಸೋದಕ್ಕೂ ಬರುತ್ತೆ. ಹಾಗೆ 1 ವರ್ಷ ಇಟ್ಕೊಂಡು ಉಪಯೋಗಿಸೋವಂಥ ಹಪ್ಪಳ ಆಗಿರೋದ್ರಿಂದ ಈ ರೀತಿ ಮಾಡಿಕೊಂಡು ನಂತರ ನಾವು ಹಪ್ಪಳ ಮಾಡಿಕೊಂಡ್ರೆ ಸ್ಮೆಲ್ ಕೂಡ ಬರಲ್ಲ. ಯಾಕಂದರೆ ಇದರಲ್ಲಿ ನಾವು ಜಾಸ್ತಿ ಎಣ್ಣೆನೂ ಹಾಕಿರಲ್ಲ. ಸೊ ಇಲ್ಲಿ ಪ್ಲೇಟಿಗೆ ಅಂಟಬಾರ್ದು ಅಂತ ಅನ್ನೋದಕ್ಕೋಸ್ಕರ ಮಾತ್ರ ಒಂದು ಸ್ವಲ್ಪ ನಾನು ಬ್ರಷಲ್ಲಿ ಎಣ್ಣೆ ಹಚ್ಚಿದ್ದೆ ಅಷ್ಟೇ. ಹೀಗೆ ಬ್ಯಾಚ್ ವೈಸ್ ನಾವು ಈ ಹಿಟ್ಟನ್ನು ಸ್ವಲ್ಪನೇ ಇಟ್ಟು ಬೇಯಿಸ್ಕೊಂಬೇಡ. ಅದು ಒಂದು ಬ್ಯಾಚ್ ಬೇಯೋ ಅಷ್ಟೊತ್ತಿಗೆ ಇನ್ನೊಂದು ನಾನು ಈಗಾಗಲೇ ಬೇಯಿಸಿಟ್ಕೊಂಡಿರೋದನ್ನು ಸ್ವಲ್ಪ ನಾದ್ಕೊಂಡು ರೆಡಿ ಮಾಡಿ ಇಟ್ಕೋತೀನಿ. ಸೊ ಹೀಗೆ ಒಂದೊಂದೇ ಬ್ಯಾಚನ್ನ ನಾದಿ ಒಂದು ಹಾಟ್ ಬಾಕ್ಸಲ್ಲಿ ಹಾಕಿಟ್ಕೊಂಡ್ಬಿಟ್ರೆ ಆರಾಮಾಗಿ ಒಂದು ಸತಿ ನಾವು ಈ ಹಿಟ್ಟನ್ನ ಪ್ರಿಪೇರ್ ಮಾಡ್ಕೊಂಡ್ಮೇಲೆ ಏನು ಹಪ್ಪಳ ಲಟ್ಟಿಸ್ಕೊತಾ ಬಿಸಿಲಲ್ಲಿ ಒಣಗಿಸೋದಕ್ಕೆ ಹಾಕೋಬೋದು. ಸ್ವಲ್ಪ ಬಿಸಿ ಜಾಸ್ತಿ ಇರೋದ್ರಿಂದ ನಾನು ಇದನ್ನು ಒಂದು ಪಾಲಿಥಿನ್ ಕವರ್ ಒಳಗಡೆಗೆ ಹಾಕಿ ನಾದ್ಕೋತಾ ಇದ್ದೀನಿ. ಅಥವಾ ನೀವೊಂದು ಪಂಚೆ ಬಟ್ಟೆ ಏನು ಬರುತ್ತೆ, ಬಿಳಿ ಬಟ್ಟೆ, ಅದರ ಮೇಲ್ಗಡೆ ಕೂಡ ಇದನ್ನು ಹಿಟ್ಟನ್ನು ಹಾಕಿ ನಾದ್ಕೋಬೋದು. ಸೊ ದಟ್ ಈ ಥರ ನಾದ್ಕೊಳ್ಳೋದ್ರಿಂದ ಹಿಟ್ಟು ಸ್ಮೂತ್ ಆಗುತ್ತೆ. ನಾವು ಎಷ್ಟು ತೆಳ್ಳಗೆ ಬೇಕಾದ್ರೂ ಲಟ್ಟಿಸ್ಕೋಬೋದು. ಸೊ ಈ ಥರ ಲಟ್ಟಣಿಗೆಯಿಂದ ಕೂಡ ನಾವು ಈ ಥರ ಮಾಡ್ಕೊಳ್ಳೋದ್ರಿಂದ ಕೂಡ ಸ್ಮೂತ್ ಆಗುತ್ತೆ. ಅಥವಾ ನಾವು ಕೈಯಲ್ಲೇ ನಾದ್ಕೊಂಡ್ರೂ ಆಯಿತು. ಸ್ವಲ್ಪ ಇದು ಕೈಯಲ್ಲಿ ಮುಟ್ಟಿದಾಗ ನಮಗೆ ಹಿಟ್ಟು ಅಂಟ್ತಾ ಇಲ್ಲ ಅಂತಂದರೆ ಚೆನ್ನಾಗಿ ನಾದ್ಕೊಂಡಿದ್ದಾಗಿದೆ ಅಂತ ಅರ್ಥ. ನೋಡಿ ಎಷ್ಟು ಸಾಫ್ಟಾಗಿರೋವಂಥ ಹಿಟ್ಟು ರೆಡಿ ಇದೆ ಇದು ಹಪ್ಪಳ ಮಾಡಲಿಕ್ಕೆ. ಸ್ವಲ್ಪನೇ ತೆಗೆದು ನಾವು ಇದನ್ನು ಮತ್ತೆ ಇನ್ನೊಂದು ಸ್ವಲ್ಪ ಉಂಡೆಗಳನ್ನ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳೋಣ. ಈ ಟೈಮಲ್ಲಿ ನಮ್ಗೆ ಏನಾರು ಇನ್ನು ಸ್ವಲ್ಪ ಅಂಟ್ತಿದೆ ಅನ್ಸರೆ ಒಂದು ಚೂರು ಎಣ್ಣೆ, ಅಂದರೆ ಕೈಯಲ್ಲಿ ಸುಮ್ಮನೆ ಒದ್ದೆ ಮಾಡ್ಕೊಳ್ಳೋಷ್ಟು ಮಾತ್ರ ಎಣ್ಣೆ ಹಚ್ಕೊಂಡು ಈ ರೀತಿ ಉಂಡೆಗಳನ್ನ ಮಾಡಿ ರೆಡಿ ಮಾಡಿ ಇಟ್ಕೊಂಬೋಣ. ಹಪ್ಪಳ ಲಟ್ಸೋದಕ್ಕೆ ನಾವು ಲಟ್ಟಣಿಗೆ ಬೇಕಾದ್ರೂ ಉಪಯೋಗಿಸ್ಕೋಬೋದು. ಇನ್ನು ಈಸಿ ಮೆಥಡ್ ಅಂತಂದರೆ ಪೂರಿ ಪ್ರೆಸರ್. ಇದರಲ್ಲಿ ತುಂಬ ಈಸಿಯಾಗಿ ತುಂಬ ಕರೆಕ್ಟಾಗಿ ರೌಂಡಾಗಿ ಬರೋ ಹಾಗೆ ನಾವು ಹಪ್ಪಳ ಮಾಡ್ಕೋಬೋದು. ಲಟ್ಟಣಿಗೆಯಲ್ಲಿ ಲಟ್ಟಿಸುವಾಗ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಂಡು ನೀವು ಲಟ್ಟಿಸ್ಕೋಬೋದು. ಪೂರಿ ಪ್ರೆಸರಲ್ಲಿ ಇನ್ನು ಮಾಡ್ಕೋಬೇಕಾದ್ರೆ 2 ಈ ಥರ ಪಾಲಿಥಿನ್ ಶೀಟ್ ಇಟ್ಕೊಂಡ್ರೆ ಈಸಿಯಾಗಿ ನಿಮಗೆ ಹಪ್ಪಳ ಲಟ್ಸೋದಕ್ಕೂ ಈಸಿ ಆಗುತ್ತೆ, ಅಂದರೆ ಪ್ರೆಸ್ ಮಾಡೋಕ್ಕೂ ಈಸಿ ಆಗುತ್ತೆ, ಮತ್ತು ಅದನ್ನು ತೆಗೆದು ಒಣಗಾಕೋದಕ್ಕೂ ಈಸಿ ಆಗುತ್ತೆ. ಇದ್ರ ಮೇಲೆ ಕೂಡ ನೀವು ಬೇಕಾದ್ರೆ ಒಂದೇ ಒಂದು ಡ್ರಾಪ್ ಅಷ್ಟು ಎಣ್ಣೆ ಹಚ್ಕೊಟ್ರೆ ಸಾಕು. ಈ ಹಪ್ಪಳಕ್ಕೆ ಜಾಸ್ತಿ ಎಣ್ಣೆ ಬೇಕಾಗೋದೇ ಇಲ್ಲ. ಚೆನ್ನಾಗಿ ನಾದ್ಕೊಂಡಿರೋದ್ರಿಂದ ಸಾಫ್ಟಾಗಿರುತ್ತೆ. ನೀವು ಎಷ್ಟು ತೆಳ್ಳಗೆ ಬೇಕಾದರೂ ಹಪ್ಪಳ ಮಾಡ್ಕೋಬೋದು. ತುಂಬ ಜಾಸ್ತಿ ತೆಳ್ಳಗೆ ಹಾಕ್ಕೊಂಡ್ರೆ ಏನಾಗುತ್ತೆ ಅಂದರೆ ಕೆಲವೊಮ್ಮೆ ಒಣಗ್ತಾ ಹೋದಂಗೆ ಸ್ವಲ್ಪ ಸೀಳ್ಬಿಡುತ್ತೆ. ಸೊ ತುಂಬ ಜಾಸ್ತಿ ತೆಳ್ಳಗೋಲ್ಲ, ತುಂಬ ಮಂದಕ್ಕೋಲ್ಲ, ಆ ರೀತಿ ಮೀಡಿಯಮ್ ಥಿಕ್ನೆಸ್ ಇರೋ ಹಾಗೆ ಪ್ರೆಸರಲ್ಲಿ ಈ ರೀತಿ ಎಲ್ಲ ಮಾಡಿ ಒಣಗೋದಕ್ಕೆ ಹಾಕ್ಕೊಂಬೇಡ. ನಾನು ಅದನ್ನು ಒಂದ್ಸತಿ ಮಾಡಿ ತೋರಿಸ್ದೆ ನಮ್ಮ ಹೆಲ್ಪರ್ ಹುಡುಗಿಗೆ. ಅದನ್ನು ಅದೇ ರೀತಿ ಮಾಡಿ ಎಲ್ಲ ಒಣಗ್ಸಕ್ಕೆ ಹಾಕಿದ್ಲಿ. ಚೆನ್ನಾಗಿ ಒಣಗಿದ ನಂತರ ನೋಡಿ, ಒಂದಿನ ಪೂರ್ತಿ ಒಣಗಿದ ಮೇಲೆ ನೆಕ್ಸ್ಟ್ ಡೇ ಇದು ಇನ್ನೂ ಒಂದಿನ ಇದನ್ನು ಸ್ವಲ್ಪ ಬಿಸಿಲಲ್ಲಿ ಒಣಗಿಸಿದ್ರೆ ಚೆನ್ನಾಗಿ ಅದರಲ್ಲಿರುವಂಥ ಮಾಯಿಶ್ಚರ್ ಎಲ್ಲ ಹೋಗುತ್ತೆ. ಚೆನ್ನಾಗಿ ಒಣಗಿರುವಂಥ ಅಕ್ಕಿ ಹಪ್ಪಳ ರೆಡಿಯಾಗಿದೆ. ನಿಜ ಹೇಳಬೇಕು ಅಂತಂದರೆ ಅವಾಗೆಲ್ಲ ಬರೀ ಮನೆ ಕೆಲಸ ಅಂತ ಮಾತ್ರ ಮಾಡ್ತಾ ಇದ್ದಾಗ ಅಯ್ಯೋ ಇಡೀ ದಿನ ಮನೆ ಕೆಲಸ ಮಾಡಿದ್ರು ಕೂಡ ಕೆಲಸ ಜಾಸ್ತಿ ಅಂತ ಅನ್ನಿಸ್ತಾ ಇತ್ತು. ಇವಾಗ ಬೆಳಗ್ಗೆ 10 ಗಂಟೆ 11 ಗಂಟೆಗೆಲ್ಲ ಮನೆ ಕೆಲಸ ಮುಗ್ದೋಗಿರುತ್ತೆ. ಆ ನಂತರ ಏನಿದ್ರು ಬರೀ ನಮ್ಮ ಫ್ಯಾಕ್ಟ್ರಿ ವರ್ಕೇ ಆಗುತ್ತೆ. ಇಡೀ ದಿನ ತುಂಬ ಕೆಲಸ ಇರುತ್ತೆ, ತುಂಬ ಟಯರ್ಡ್ ಆಗುತ್ತೆ, ಒಂದೊಂದ್ಸತಿ ತುಂಬ ಸ್ಟ್ರೆಸ್ಸಲ್ಲಿ ಇರ್ತೀನಿ. ಆ ಟೈಮಲ್ಲಿ ಅವನ ಜೊತೆಗೆ ಅಂದರೆ ಮಫಿನ್ ಜೊತೆಗೆ ಸ್ವಲ್ಪ ಹೊತ್ತು ಆಟ ಆಡ್ತಿದ್ದಂಗೆ ಅದೆಷ್ಟು ರಿಲೀಫ್ ಅನಿಸುತ್ತೆ. ಸ್ವಲ್ಪ ಹೊತ್ತು ಅವನ ಜೊತೆ ಆಟ ಆಡಿದ ನಂತರ ಮತ್ತೆ ಆ್ಯಸ್ ಯೂಶ್ವಲ್ ನಮ್ಮ ಕೆಲಸ ಮುಂದುವರಿಯುತ್ತೆ. ಒಮ್ಮೊಮ್ಮೆ ಹೀಗೆ ನಾನು ಒಬ್ಬಳೇ ಕೆಲಸ ಮಾಡಬೇಕಾದ್ರೆ ಹಲವಾರು ಯೋಚನೆಗಳು ನನ್ನ ತಲೆಯಲ್ಲಿ ಬರುತ್ತೆ. ಒಂದು ಫ್ಯಾಮಿಲಿನಲ್ಲಿ ಗಂಡ ಕೆಲ್ಸಕ್ಕೆ ಹೋಗಬೇಕಾದ್ರೆ ಹೆಂಡತಿ ಆದವಳು ಬೆಳಗ್ಗೆ ಬೇಗ ಎದ್ದು
ಬೇಗ ತಿಂಡಿ ರೆಡಿ ಮಾಡಿ ಅವರಿಗೆ ಡಬ್ಬಿ ಪ್ಯಾಕ್ ಮಾಡಿಕೊಟ್ಟು ನಗ್ನಗ್ತಾ ಕೆಲಸಕ್ಕೆ ಗಂಡನ ಕಳಿಸ್ಕೊಟ್ಟು ಮತ್ತೆ ಮಧ್ಯಾಹ್ನ ಒಂದ್ಸತಿ ನೀವು ಊಟ ಮಾಡಿದ್ರ ಬಿಟ್ರ ಮಾತ್ರೆ ತಗೊಂಡ್ರ ಬಿಟ್ರ ಅಂತ ವಿಚಾರಿಸ್ಕೊಳ್ಳೋದಾಗ್ಲಿ ಅಥವಾ ಸಾಯಂಕಾಲ ಅವ್ರು ವಾಪಸ್ ಬರೋದ್ರ ಒಳಗಡೆ ಬಿಸಿ ಬಿಸಿ ಅವ್ರಿಗೆ ಇಷ್ಟ ಆಗಿರೋಂಥ ಅಡುಗೆ ಮಾಡಿಟ್ಟು ಮತ್ತೆ ಅವ್ರಿಗೆ ಅವ್ರ ಜೊತೆಗೆ ಒಂದು ಕಪ್ ಬಿಸಿ ಕಾಫಿ ಕುಡಿತಾ ಇವತ್ತಿನ ದಿನ ಹೇಗಿತ್ತು ಅಂತ ವಿಚಾರಿಸ್ಕೊಳ್ಳೋದಾಗ್ಲಿ ಅದೆಷ್ಟು ಚೆನ್ನಾಗಿರುತ್ತೆ. ಅದೇ ಹೆಂಡತಿ ಕೆಲ್ಸಕ್ಕೆ ಹೋಗುವಂಥ ಫ್ಯಾಮಿಲಿಗಳಲ್ಲಿ ಇದೇ ರೀತಿ ಸಮಾನವಾಗಿ ಗಂಡ ಆದವರು ನೋಡಿಕೊಂಡ್ರೆ ನಿಜಕ್ಕೂ ಆ ಫ್ಯಾಮಿಲಿ ಅದೆಷ್ಟು ಖುಷಿಯಾಗಿರುತ್ತೆ, ಎಷ್ಟು ಸರಿಸಮಾನವಾದಂಥ ಪ್ರೀತಿ ಇರುತ್ತೆ ಅನ್ಸುತ್ತೆ. ಆದರೆ ಈ ಥರದ ಸರಿಸಮಾನತೆ ಅಥವಾ ಈ ಪ್ರೀತಿ ಎಲ್ಲ ಫ್ಯಾಮಿಲಿಗಳಲ್ಲೂ ಇರಲ್ಲ ಅಂತ ನಾನು ಅನ್ಕೋತೀನಿ. ಇದನ್ನ ಯಾಕೆ ಹೇಳಿದೆ ಅಂದರೆ, ಕೆಲವು ದಿನಗಳ ಹಿಂದೆ ನನಗೊಂದು ಮೇಲ್ ಬರುತ್ತೆ. ನಾನೀಗ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ, ಮದುವೆ ಆದಮೇಲೆ ಕೆಲ್ಸಕ್ಕೆ ಹೋಗಬೇಕು ಅಂತ ಅನ್ನೋ ಆಸೆ ಇತ್ತು. ಆದರೆ ಇವಾಗ ಮಗು ಆದಮೇಲೆ ಮಗು ಬಿಟ್ಟು ನನಗೆ ಕೆಲ್ಸಕ್ಕೆ ಹೋಗೋಕೆ ಇಷ್ಟ ಆಗ್ತಿಲ್ಲ. ಆದರೆ ನನ್ನ ಗಂಡ ಕೆಲಸ ಬಿಡೋದಕ್ಕೆ ಬಿಡ್ತಾ ಇಲ್ಲ. ಸಂಬಳ ಪೂರ್ತಿಯಾಗಿ ಅವ್ರ ಕೈ ಕೊಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ನಾನು ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ಅವ್ರು ನನಗೆ ಮೇಲಲ್ಲಿ ಕೇಳಿದ್ರು. ನನಗೂ ಏನು ಹೇಳಬೇಕು ಅಂತ ಅನ್ನೋದು ಅರ್ಥ ಆಗಲಿಲ್ಲ. ಸೊ ಇದನ್ನೆಲ್ಲ ಸಹಿಸ್ಕೊಳ್ಳೋವಂಥ ಒಂದು ಜನ್ರೇಷನ್ ಇತ್ತು. ಆದರೆ ಇವಾಗ ಮುಂದಿನ ಜನ್ರೇಷನ್ ಏನಿದೆ ಅದು ನಿಜಕ್ಕೂ ಇದನ್ನೆಲ್ಲ ಸಹಿಸ್ಕೊಳ್ಳೋವಂಥ ಒಂದು ತಾಳ್ಮೆ ಇರಲ್ಲ. ಅದಕ್ಕಾಗಿಯೇ ಈಗ ಹೆಚ್ಚಾಗಿ ಡಿವೋರ್ಸ್ ಕೇಸ್ಗಳು ಜಾಸ್ತಿ ಆಗ್ತಿರೋದು ಅಂತ ನನಗನ್ನಿಸ್ತು. ನನಗೇನು ಹೇಳಬೇಕು ಅಂತ ನನಗೆ ಅರ್ಥ ಆಗಲಿಲ್ಲ. ಆ ಮೇಲ್ನ ಅಲ್ಲೇ ಓದ್ಬಿಟ್ಟು ಸುಮ್ಮನಾಗ್ಬಿಟ್ಟೆ. ಬೆಳಗ್ಗೆನೆ ಬೇಗ ಅಡುಗೆ ಮನೆ ಕೆಲಸ ಮುಗಿಸ್ತಾ ಇದ್ದೀನಿ. ತಿಂಡಿ ಅಡುಗೆ ಅಟ್ ಎ ಟೈಮಲ್ಲಿ ಮಾಡಿಬಿಡ್ತೀನಿ. ಯಾಕಂದರೆ ಮಧ್ಯಾಹ್ನದ ಬಿಸಿಲಲ್ಲಿ ಸ್ಟವ್ ಮುಂದೆ ಕೆಲಸ ಮಾಡೋಕ್ಕಾಗಲ್ಲ ಅಂತ ನಾನು ಹೇಳ್ತಿರ್ತೀನಿ. ಆದರೆ ಮತ್ತೆ ನಾನು ಕೆಳಗಡೆ ಹೋಗಿ ಸ್ಟವ್ ಮುಂದೆನೇ ಕೆಲಸ ಮಾಡಬೇಕು. ಅಡುಗೆ ಮನೆಗೆ ಬಂದು ಕೆಲಸ ಮಾಡೋಕ್ಕಾಗಲ್ಲ. ಹಾಗಾಗಿ ಬೆಳಗ್ಗೆನೇ ತಿಂಡಿ ಅಡುಗೆ ಎರಡು ಪ್ರಿಪೇರ್ ಆಗ್ತಿರುತ್ತೆ. ಕೆಲವೊಮ್ಮೆ ಸಾಂಬಾರು ಏನಾದ್ರು ಉಳಿದಿದ್ರೆ ಅದಕ್ಕೆ ಮಧ್ಯಾಹ್ನ ಅನ್ನ ಮಾಡ್ತೀನಿ. ಇವತ್ತು ಅನ್ನಕ್ಕಿಟ್ಟಿದ್ದೀನಿ, ಮತ್ತೊಂದು ಕಡೆ ಸಾಂಬಾರು ರೆಡಿ ಆಗಿದೆ, ಮೊಸರು ಸಾರು ಮಾಡಿದ್ದೆ, ಹಾಗೆ ಹುಳಿ ಅನ್ನೋದು ಗೊಜ್ಜು ಮಾಡ್ತಾಯಿದ್ದೀನಿ. ಹುಳಿ ಅನ್ನ ಅಂತಂದರೆ ಟ್ಯಾಮರಿನ್ ರೈಸ್ ನೀವು ಕೇಳಿರ್ಬೋದು. ಸ್ವಲ್ಪ ಹೆಚ್ಚು ಕಮ್ಮಿ ಅದು ಪುಳಿಯೋಗರೆ ಥರನೇ ಇರುತ್ತೆ ಟೇಸ್ಟು. ಸೊ ಹುಳಿ ಅನ್ನಕ್ಕೆ ಫಸ್ಟ್ ಒಗ್ಗರಣೆ ಮಾಡ್ಕೊಂಡಿದ್ದೀನಿ. ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಕರಿಬೇವು ಎಲ್ಲ ಫ್ರೈ ಮಾಡಿಕೊಂಡು ಸ್ವಲ್ಪ ಬೇಳೆ ಎಲ್ಲ ಕೆಂಪಗಾದ್ಮೇಲೆ ಒಂದು ಸ್ವಲ್ಪ ಈರುಳ್ಳಿ ಕಟ್ ಮಾಡಿ ಹಾಕೋಣ. ಈರುಳ್ಳಿ ಇದಕ್ಕೆ ಜಾಸ್ತಿ ಹಾಕೋಬಾರ್ದು. ಈರುಳ್ಳಿ ಲೈಟಾಗಿ ಟ್ರಾನ್ಸ್ಪರೆಂಟ್ ಆದ ನಂತರ ಹುಣಸೆ ಹಣ್ಣಿನ ಪೇಸ್ಟ್ ಹಾಕ್ತಾಯಿದ್ದೀನಿ. ಸೊ ಹುಣಸೆ ಪೇಸ್ಟನ್ನು ನಾನು ಫಸ್ಟೇ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇದಕ್ಕೆ ಬಿಸಿನೀರಲ್ಲಿ ಸ್ವಲ್ಪ ಹುಣಸೆ ಹಣ್ಣು ಮತ್ತು ಕಲ್ಲುಪ್ಪು, ಸ್ವಲ್ಪ ಅರಿಶಿನ ಹಾಕಿ ಚೆನ್ನಾಗಿ ನೆನೆಸಿ ಅದನ್ನು ಸ್ಕ್ವೀಸ್ ಮಾಡಿ ಒಂದು ಬಾಟ್ಲಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಕಮ್ಮಿ ಕ್ವಾಂಟಿಟಿನಲ್ಲಾದರೆ ನಾವು ಸುಮ್ಮನೆ ಹಂಗೆ ಬಿಸಿನೀರಲ್ಲಿ ನೆನೆಸ್ಬಿಟ್ಟು ಸ್ಕ್ವೀಸ್ ಮಾಡಿ ಅಂದರೆ ರಸ ಹಿಂಡಿ ಇಟ್ಕೋಬೋದು. ತುಂಬ ದಿನ ಸ್ಟೋರ್ ಮಾಡೋದಾದರೆ ಮತ್ತೆ ಅದನ್ನು ಕುದಿಸ್ಬೇಕು. ಹುಣಸೆ ರಸ ಕುದಿಸಿದ್ರೆ ಲಾಂಗ್ ಟೈಮ್ ನೀವು ಸ್ಟೋರ್ ಮಾಡ್ಬೋದು. ಸೊ ಇದಾದ ನಂತರ ಒಂದು 2 ಟೇಬಲ್ ಸ್ಪೂನಷ್ಟು ಹುಣಸೆ ರಸ ಹಾಗೆ ಸಾಂಬಾರ್ ಪೌಡರ್, ಸ್ವಲ್ಪ ಅರಿಶಿನ ಹಾಕಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಸೊ ಇದರಲ್ಲಿ ಸಾಂಬಾರ್ ಪೌಡ್ರದೇ ನಮಗೆ ಈ ಹುಳಿ ಅನ್ನೋದಲ್ಲಿ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. 2 ಟೈಮ್ಗೆ ಆಗೋಷ್ಟು ನಾನು ಇಲ್ಲಿ ಗೊಜ್ಜು ರೆಡಿ ಮಾಡ್ತಾಯಿದ್ದೀನಿ. ಇದಕ್ಕೆ ನಾವು ಕಡಲೆಬೀಜ ಬೇಕಾದರೂ ಹಾಕ್ಕೋಬೋದು. ಅಂದರೆ ಕಡಲೆಬೇಳೆ ಎಲ್ಲ ಹುರಿಯೋಂಥ ಟೈಮಲ್ಲೇ ಕಡಲೆಬೀಜ ಹಾಕ್ಕೋಬೋದು. ಅಥವಾ ಹುರಿದು ಸಿಪ್ಪೆ ತೆಗೆದಿರೋಂಥ ಬೀಜ ಕಡಲೆಬೀಜ ಇಟ್ಕೊಂಡಿದ್ರೆ ಅನ್ನ ಕಲಸೋ ಟೈಮಲ್ಲಿ ನೀವು ಮಿಕ್ಸ್ ಮಾಡ್ಕೋಬೋದು. ಸೊ ಅದರಲ್ಲಿ ಸ್ವಲ್ಪ ಎಣ್ಣೆ ತೇಲ್ ಬರೋವರೆಗೂ ನೀರು ಹಾಕಿ ಕುದಿಸ್ಕೊಂಡ್ರೆ ಆಯಿತು. ಸ್ವಲ್ಪ ನೀರು ಹಾಕಿದ್ದೀನಿ. ಈ ಟೈಮಲ್ಲಿ ಒಂದು ಸ್ವಲ್ಪ ಬೆಲ್ಲನೂ ಹಾಕ್ಕೋಬೋದು. ಸ್ವಲ್ಪ ಉಪ್ಪು, ಹುಳಿ, ಖಾರ, ಸಿಹಿ ಎಲ್ಲ ಇದ್ದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಾನೊಂದು 1 ಟೀ ಸ್ಪೂನಷ್ಟು ಬೆಲ್ಲದ ಪುಡಿ ಹಾಕಿ ಸ್ವಲ್ಪ ನೀರು ಹಾಕಿ ಕುದಿಯೋದಕ್ಕೆ ಬಿಟ್ಟಿದ್ದೀನಿ. ಮೇಲ್ಗಡೆ ಎಣ್ಣೆ ತೇಲ್ ಬಂದು ನೀರೆಲ್ಲ ಹಿಂಬ್ರು ಹೋಗಿ ಅಂದರೆ ಎವಾಪ್ರೇಟ್ ಆಗಿ ಗಟ್ಟಿ ಆದರೆ ಗೊಜ್ಜು ರೆಡಿ ಆಗಿದೆ ಅಂತ ಅರ್ಥ. ಸೊ ಇದು ನಮ್ಮ ಮನೆಯಲ್ಲಿ ಆಲ್ ಟೈಮ್ ಫೇವ್ರೆಟ್ ರೆಸಿಪಿ ಹುಳಿಯನ್ನು. ಹುಳಿಯನ್ನು ಕಲಿಸ್ಕೊಳ್ಳುವಾಗ ಗೊಜ್ಜನ್ನು ಸ್ವಲ್ಪ ಸಪ್ರೇಟಾಗಿ ಇಟ್ಕೊಂಡು ಅನ್ನಕ್ಕೆ ಎಷ್ಟು ಬೇಕು ಅಂತ ನೋಡಿಕೊಂಡು ಗೊಜ್ಜು ಹಾಕಿ ಮಿಕ್ಸ್ ಮಾಡ್ಕೋಬೋದು. ಕೆಲವರಿಗೆ ಸ್ಟ್ರಾಂಗ್ ಆಗಿರಬೇಕು ಅಂದರೆ ಗೊಜ್ಜು ಜಾಸ್ತಿ ಹಾಕಿ ಕಲಿಸ್ಕೋಬೋದು, ಅಥವಾ ಲೈಟ್ ಆಗಿರಬೇಕು ಅಂದರೆ ಗೊಜ್ಜು ಕಡಿಮೆ ಹಾಕಿ ಕಲಿಸ್ಕೋಬೋದು. ಸ್ವಲ್ಪ ಗೊಜ್ಜನ್ನ ನಾನು ಎತ್ತಿಟ್ಟಿದ್ದೀನಿ. ಒಬ್ಬರಿಗೆ ದೋಸೆ, ಒಬ್ಬರಿಗೆ ಹುಳಿಯನ್ನು ತಿಂಡಿ ರೆಡಿ ಮಾಡ್ಕೊಂಡ ನಂತರ ಇವತ್ತಿನ ಮಧ್ಯಾಹ್ನದ ಒಂದು ಸಾಂಬಾರ್ ರೆಸಿಪಿ ಇದು ಮೊಸರು ಸಾರು. ಈ ಬೇಸಿಗೆಗೆ ಹೇಳಿ ಮಾಡಿಸಿದಂಥ ರೆಸಿಪಿ, ಕ್ವಿಕ್ಕಾಗಿ ಕೂಡ ಆಗುತ್ತೆ. ಕೆಲಸ ಜಾಸ್ತಿ ಇದ್ದಾಗ ಬೇಗ ಏನಾದರೂ ಸಾಂಬಾರು ಮಾಡಬೇಕು ಅಂತಂದರೆ ಖಂಡಿತ ಈ ರೆಸಿಪಿ ನೀವು ಟ್ರೈ ಮಾಡಿ. ಅದರಲ್ಲೂ ಈ ಬೇಸಿಗೆ ಸಮಯದಲ್ಲಿ ಮಧ್ಯಾಹ್ನದ ಊಟಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ಫಸ್ಟ್ ಸ್ವಲ್ಪ ಎಣ್ಣೆಯಲ್ಲಿ ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ ಮತ್ತು ಕರಿಬೇವು, ಒಣಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡ್ಕೊಂಡ ನಂತರ ಒಂದು ಸ್ವಲ್ಪ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಹಾಕಿ ಫ್ರೈ ಮಾಡ್ಕೋಬೇಕು. ಲೈಟಾಗಿ ಅದು ಟ್ರಾನ್ಸ್ಪರೆಂಟ್ ಆಗೋವರೆಗೂ ಹುರ್ಕೊಂಡ ನಂತರ ಒಂದು 1/4 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದಕ್ಕೆ ಜಾಸ್ತಿ ಹಾಕ್ಕೋಬಾರ್ದು. ಅದು ಒಂದು ಲೈಟ್ ಅರೋಮಾ ಬರೋವರೆಗೂ ಮಾತ್ರ ಇದನ್ನು ಹುರ್ಕೋಬೇಕು. ಹುರ್ಕೊಂಡಾದ ನಂತರ ಉರಿ ಕಡಿಮೆ ಇಟ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿಕೊಂಡು
ಸ್ವಲ್ಪ ಗಟ್ಟಿ ಮೊಸರನ್ನ ಬೀಟ್ ಮಾಡಿ ಇಟ್ಕೊಂಡಿರ್ಬೇಕು, ಅಂದರೆ ಕಡ್ದು ಇಟ್ಕೊಂಡಿರ್ಬೇಕು. ಇದಕ್ಕೆ ಮೊಸರು ಸಾರಿಗೆ ಸ್ವಲ್ಪ ಮೊಸರು ಅಂದರೆ ತೀರಾ ತೆಳ್ಳಗೂ ಇರಬಾರ್ದು, ತೀರಾ ಮಂದಕ್ಕೂ ಇರಬಾರ್ದು, ಆ ರೀತಿ ಒಂದು ಗಟ್ಟಿ ಮಜ್ಜಿಗೆ ರೆಡಿ ಮಾಡ್ಕೋಬೇಕು. ಮೊಸರನ್ನ ಫಸ್ಟ್ ಒಂದು ಸ್ವಲ್ಪ ನಾನು ಇಲ್ಲಿ ಹೀಗೆ ವಿಸ್ಕರಲ್ಲಿ ಒಂದ್ಸತಿ ಬೀಟ್ ಮಾಡ್ಕೊಂಡಿದ್ದೀನಿ. ಆನಂತರ ಒಂದು ಗ್ಲಾಸಷ್ಟು ನೀರು ಹಾಕಿ ಸ್ವಲ್ಪ ಗಟ್ಟಿ ಮಜ್ಜಿಗೆ ಥರ ಮಾಡಿಕೊಂಡು ನಾವೀಗಾಗಲೇ ಒಗ್ಗರಣೆ ರೆಡಿ ಮಾಡಿ ಇಟ್ಕೊಂಡಿರೋದಕ್ಕೆ ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದು ನಿಮಿಷ ಮಾತ್ರ ನಾವು ಇದನ್ನು ಬಿಸಿ ಮಾಡ್ಕೋಬೇಕು. ಮೊಸರು ಹಾಕಿ ಕುದಿಸೋ ಅಂಥ ಅವಶ್ಯಕತೆ ಇಲ್ಲ, ಒಗ್ಗರಣೆ ಜೊತೆಗೆ ಮಿಕ್ಸ್ ಆದರೆ ಸಾಕು. ಈ ಸುಡು ಬೇಸಿಗೆಗೆ ಹೆವಿ ತಿನ್ನೋಕ್ಕಾಗಲ್ಲ ಅಂತನವಾಗ ಇಂಥ ಸಿಂಪಲ್ ಆಗಿರುವಂಥ ಸಾಂಬಾರೇ ಬಾಯಿಗೆ ಒಳ್ಳೆ ರುಚಿನೂ ಕೊಡುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಬಿಸಿ ಬಿಸಿ ಅನ್ನಕ್ಕೆ ಅಥವಾ ಬಿಸಿ ಮುದ್ದೆ ಜೊತೆಗೆ ನೀವು ಮೊಸರು ಸಾರನ್ನು ಸರ್ವ್ ಮಾಡ್ಬೋದು. ಕೆಲವು ದಿನಗಳ ಹಿಂದೆ ಈ ಸ್ಟ್ಯಾಂಡನ್ನ ನಾನು ಟೆರೆಸಲ್ಲಿ ಇಡೋಕ್ಕೆ ಅಂತಲೇ ತರಿಸಿದ್ದೆ. ಸುಮಾರೀಗ ಮನಿ ಪ್ಲ್ಯಾಂಟ್ ಮತ್ತು ಸ್ನೇಕ್ ಪ್ಲ್ಯಾಂಟ್ ಎಲ್ಲ ಇಷ್ಟೊಂದು ಸಸಿಗಳನ್ನ ನಾನು ಬೇರೆ ಬೇರೆ ಪಾಟಲ್ಲಿ ಬೆಳೆಸಿದ್ದೆ. ಅದನ್ನು ಒಂದೇ ಸ್ಟ್ಯಾಂಡಲ್ಲಿ ಅರೇಂಜ್ ಮಾಡೋಕ್ಕೆ ಅಂತಲೇ ಸ್ಟ್ಯಾಂಡ್ ತರಿಸಿದ್ದು. ಬಟ್ ಇವಾಗ ಮೇಲ್ಗಡೆ ಟೆರೆಸಲ್ಲಿ ತುಂಬ ಬಿಸಿಲಿರೋದ್ರಿಂದ ಮೇಲ್ಗಡೆ ಡೈರೆಕ್ಟ್ ಬಿಸಿಲಲ್ಲಿ ಇಟ್ಟರೆ ಬೇಗ ಒಣಗೋಗುತ್ತೆ ಅಂತ ಅನ್ನೋ ಕಾರಣಕ್ಕೆ ಮನೆ ಒಳಗಡೆ ಒಂದು ಸ್ವಲ್ಪ ದಿನ ಇದಿರಲಿ ಅಂತ ಇದೇ ಪ್ಲೇಸಲ್ಲಿ ಇದನ್ನು ಅರೇಂಜ್ ಮಾಡ್ತಾ ಇದ್ದೀನಿ. ಒಂದೇ ಸ್ಟ್ಯಾಂಡಲ್ಲಿ ಸುಮಾರು 6 ಪಾಟ್ ಇಡ್ಬೋದು. ಸ್ನೇಕ್ ಪ್ಲ್ಯಾಂಟ್ ಆಗಲಿ ಹಾಗೆ ಮನಿ ಪ್ಲ್ಯಾಂಟ್ ಆಗಲಿ ಯಾವುದು ಕೂಡ ನಾನು ಹೊರಗಡೆ ನರ್ಸರಿಯಿಂದ ತಂದಿರೋದಲ್ಲ, ಎಲ್ಲ ಮನೇಲಿ ಇರೋವಂಥ ಗಿಡಗಳಿಂದಾನೆ 1ರಿಂದ ಸುಮಾರು 10-15 ಗಿಡಗಳನ್ನ ಬೆಳೆಸಿದ್ದೀನಿ. ಇದೇ ಥರ ಸ್ಪೈಡರ್ ಪ್ಲ್ಯಾಂಟ್, ಇನ್ನೂ ಎಷ್ಟೊಂದು ಪ್ಲ್ಯಾಂಟ್ಸ್ ಇದೆ ಟೆರೆಸಲ್ಲಿದೆ. ಹಾಗೆ ಮುಂದೆ ಗಾರ್ಡನಲ್ಲಿತ್ತು, ಆ ಗಾರ್ಡನ್ ಕೂಡ ಇವಾಗ ಕ್ಲೀನ್ ಮಾಡಿದ್ದೀವಿ, ಖಾಲಿ ಗಾರ್ಡನ್ ಇದೆ. ಯಾಕಂದರೆ ಮಳೆ ಬರುವಂಥ ಟೈಮಲ್ಲಿ ಚೆನ್ನಾಗಿ ಚಿಗುರತ್ತೆ ಅಂತ ಹೇಳಿ ಗಾರ್ಡನ್ ಎಲ್ಲ ಕ್ಲೀನ್ ಮಾಡಿದ್ದೀವಿ. ಸೊ ಇಲ್ಲಿ ಮನೆ ಒಳಗಡೆ ಹೆಚ್ಚಾಗಿ ನಮ್ಮ ಗಾಳಿನ ಶುದ್ಧಿ ಮಾಡೋಕ್ಕೆ ಬೇಕಾಗಿರುವಂಥ ಸ್ನೇಕ್ ಪ್ಲ್ಯಾಂಟ್ ಮತ್ತು ಮನಿ ಪ್ಲ್ಯಾಂಟನ್ನೇ ಜಾಸ್ತಿ ಇಟ್ಟಿದ್ದೀನಿ. ಸ್ಕ್ರೀನ್ನ ಜಾಸ್ತಿ ನೋಡ್ತಿರುವಾಗ, ಅಂದರೆ ಟಿ ವಿ ಆಗಲಿ ಅಥವಾ ಲ್ಯಾಪ್ಟಾಪ್ ಆಗಲಿ ಫೋನ್ ಆಗಲಿ ನೋಡುವಾಗ ಕಣ್ಣು ಒಮ್ಮೊಮ್ಮೆ ಉರಿ ಆಗುತ್ತೆ ಅಥವಾ ನೋವಾಗುತ್ತೆ. ಅಂಥ ಟೈಮಲ್ಲಿ ಗ್ರೀನ್ ಗಿಡಗಳನ್ನ ನೋಡೋದಾಗಲಿ ಅಥವಾ ಬ್ಲೂ ಸ್ಕೈನ ನೋಡೋದ್ರಿಂದ ಕಣ್ಣಿಗೆ ಸ್ವಲ್ಪ ರಿಲೀಫ್ ಸಿಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಮನೆ ಒಳಗಡೆ ಆದಷ್ಟು ಅಲ್ಲಲ್ಲಿ ಗ್ರೀನ್ ಪ್ಲ್ಯಾಂಟ್ ನಾನು ಇಡ್ತೀನಿ. ಅಷ್ಟೇ ಅಲ್ಲ, ಮನೆ ಒಳಗಡೆ ಇರುವಂಥ ಗಾಳಿನ ಶುದ್ಧಿ ಮಾಡುತ್ತೆ ಏನು ಸ್ನೇಕ್ ಪ್ಲ್ಯಾಂಟ್. ಈ ಸ್ಟ್ಯಾಂಡ್ ತರಿಸಿದೆ ಚೆನ್ನಾಗಿದೆ ಅಂತ, ಬಟ್ ಇದನ್ನೆಲ್ಲ ಇಟ್ಟ ಮೇಲೆ ಒಂಥರ ಕ್ಲಮ್ಸಿ ಅಂತ ಅನಿಸ್ತಾ ಇದೆ. ಯಾಕೋ ಅದು ಸೆಟಪ್ ಸರಿ ಹೋಗ್ತಾ ಇಲ್ಲ ಅಂತ ಅನಿಸ್ತಾ ಇದೆ. ಕೆಳಗಡೆ ಆ ಕಡೆ ಈ ಕಡೆ ಇಟ್ಟಿರೋಂಥ ಮನಿ ಪ್ಲ್ಯಾಂಟ್, ಸಾರಿ ಅನ್ನೋದು ಸ್ನೇಕ್ ಪ್ಲ್ಯಾಂಟ್ ಏನಿದೆ ಸ್ವಲ್ಪ ಉದ್ದ ಆಯಿತು. ಸೊ ಈ ಸೆಟಪ್ ನನಗೆ ಯಾಕೋ ಅಷ್ಟಾಗಿ ಅಡ್ಜಸ್ಟ್ ಆಗ್ತಿಲ್ಲ, ನೋಡೋಣ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಡಿಯರ್ಸ್, ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಆದಷ್ಟು ಬೇಗ ಮತ್ತೆ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ ಅಂತ ಹೇಳ್ತಾ ನಾನು ಹೊರಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋಂಥ ವ್ಲಾಗ್ ಜೊತೆಗೆ. ಹೋಗ್ಬರ್ಲಾ?